ಹಾಯ್ ಹಲೋ ವೀಕ್ಷಕರೇ, ಸ್ಟ್ಯಾಂಡರ್ಡ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ಒಂದು ವಿಡಿಯೋ ಅಂದರೆ ಅದು TRP ಸುದ್ದಿ. ಅದರಲ್ಲಿ ಸುಮಾರು ಜನ ಕೇಳ್ತಿದ್ರಿ, ನಾನು ಇದನ್ನು ಹಾಟ್ಸ್ಟಾರಲ್ಲಿ ನೋಡ್ತೀನಿ ಅಥವಾ ನಾನು ZEE5ಅಲ್ಲಿ ನೋಡ್ತೀನಿ, ಅದು ಕೂಡ ಕ್ಯಾಲ್ಕುಲೇಟ್ ಆಗುತ್ತಾ TRPಗೆ ಅಂತ. ಆದರೆ ನಾನು ಗುರುವಾರ ಹಾಕಂಥ ರೇಟಿಂಗ್ಸು ಕಂಪ್ಲೀಟಾಗಿ TV ರೇಟಿಂಗ್ಸ್ಗಳು, ಅಂದರೆ ನೀವು ಕೇಬಲ್ ಅಥವಾ DTH ಏನು ಹಾಕ್ಸ್ಕೊಂಡು ಚಾನಲ್ಗಳನ್ನು ನೋಡ್ತೀರಾ ಅದರ ರೇಟಿಂಗ್ಸ್ಗಳು ಮಾತ್ರ. ಹಾಗಾದರೆ ಆನ್ಲೈನ್ದು ರೇಟಿಂಗ್ಸ್ಗಳು ತಿಳ್ಕೋಬೇಕು ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರು. ಅದರಂತೆ ನಾನು ಪ್ರತಿ ಶನಿವಾರದಂದು ಆನ್ಲೈನ್ TRP ಕೂಡ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ZEE5, ಹಾಟ್ಸ್ಟಾರ್ ಅಂತ ಸ್ಟ್ರೀಮಿಂಗ್ ಸರ್ವಿಸಸ್ಗಳಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆದಂಥ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಥವಾ ಟ್ವಿಟರ್ ಆಗಿರ್ಬೋದು, ಇದರಲ್ಲೆಲ್ಲಿ ಬರುವಂಥ ವ್ಯೂಸು ಅಥವಾ ಕ್ರೇಜ್ ಅಥವಾ ಟ್ರೆಂಡಿಂಗನ್ನು ನಾವು ಇಟ್ಕೊಂಡು ಟೋಟಲ್ ಆಗಿ 10 ಪಾಯಿಂಟ್ಸ್ಗೆ ಎಷ್ಟು ಪಾಯಿಂಟನ್ನು ತೊಗೊಂಡಿದೆ. ನೀವು ಸ್ಕೂಲಲ್ಲೆಲ್ಲ ಮಕ್ಕಳುಗಳು 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದೆ ಅಂತ ತೊಗೋತಿರಲ್ಲ, ಅದೇ ರೀತಿ ನಾನು ಟಾಪ್ 15 ಧಾರಾವಾಹಿಗಳನ್ನು ತಿಳಿಸ್ಕೊಡ್ತೀನಿ. ಸೊ ಪ್ರತಿ ಶನಿವಾರ ಈ ರೀತಿಯ ಆನ್ಲೈನ್ TRPನ ನೀವು ತಿಳ್ಕೋಬೇಕು ಅಂದರೆ ಈ ವಿಡಿಯೋನ 25 ಲೈಕ್ಸ್ ತನಕ ತೊಗೊಂಡೋಗಿ. ಅಷ್ಟೇ ಅಲ್ಲದೆ ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ಮಿಸ್ ಮಾಡದೆ ಸ್ಟ್ಯಾಂಡರ್ಡ್ವುಡ್ ಪೋಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ಅಪ್ಡೇಟ್ಗಳನ್ನು ನೀವು ಪಡೆಯಬಹುದು. ವೀಕ್ಷಕರೇ, ಇದು ಜನವರಿ 2ರಿಂದ ಮತ್ತು ಜನವರಿ 9 ತನಕ ಒಂದು ವಾರ ಅಂದರೆ 2026ರ ಮೊದಲನೇ ವಾರದಲ್ಲಿ ಬಂದಂಥ ಎಪಿಸೋಡ್ಗಳಲ್ಲಿ ಯಾವುದು ಬೆಸ್ಟ್ ಆಗಿತ್ತು ಅಥವಾ ಯಾವುದಕ್ಕೆ ಹೆಚ್ಚು ರೆಸ್ಪಾನ್ಸ್ ಸಿಕ್ಕಿದೆ ಆನ್ಲೈನ್ನಲ್ಲಿ ಅಂತ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಸೊ 15ನೇ ಸ್ಥಾನದಲ್ಲಿದೆ ZEE ಕನ್ನಡದ ಶ್ರೀ ರಾಘವೇಂದ್ರ ಮಹಾತ್ಮೆ, 4 ಪಾಯಿಂಟ್ಸನ್ನು ತಗೊಂಡಿದೆ. ಇನ್ನು 14ನೇ ಸ್ಥಾನದಲ್ಲಿದೆ ಮುದ್ದು ಸೊಸೆ, 4.8 ತಗೊಂಡಿದೆ. ಇನ್ನು 13ನೇ ಸ್ಥಾನದಲ್ಲಿ ZEE ಕನ್ನಡದ ಕಾಮಿಡಿ ಕಿಲಾಡಿಗಳು 5.1 ತಗೊಂಡಿದ್ರೆ, 12ನೇ ಸ್ಥಾನದಲ್ಲಿದೆ ZEE ಕನ್ನಡದ ಲಕ್ಷ್ಮೀ ನಿವಾಸ ಧಾರಾವಾಹಿ 5.3 ತಗೊಂಡಿದೆ. 11ನೇ ಸ್ಥಾನದಲ್ಲಿದೆ ಸ್ಟಾರ್ ಸುವರ್ಣದ ಶಾರದೆ 5.4ನೊಂದಿಗೆ, ಹಾಗೂ 10ನೇ ಸ್ಥಾನದಲ್ಲಿ ಮತ್ತೊಂದು ಸ್ಟಾರ್ ಸುವರ್ಣ ಧಾರಾವಾಹಿಯಾದಂಥ ಆಸೆ ಇದೆ, 5.7 ರೇಟಿಂಗ್ಸನ್ನು ತಗೊಂಡಿದೆ. 9ನೇ ಸ್ಥಾನದಲ್ಲಿದೆ ಭಾಗ್ಯಲಕ್ಷ್ಮಿ 5.8 ತಗೊಂಡಿದೆ, ಹಾಗೂ 8ನೇ ಸ್ಥಾನದಲ್ಲಿದೆ ಪ್ರೇಮ ಕಾವ್ಯ 6ನೊಂದಿಗೆ. 7ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡದ ಮತ್ತೊಂದು ಧಾರಾವಾಹಿಯಾದಂಥ ಭಾರ್ಗವಿ LLB 6.1ನೊಂದಿಗೆ, ಹಾಗೂ 6ನೇ ಸ್ಥಾನದಲ್ಲಿ ನಂದಗೋಕುಲ ಇದೆ 6.5ನೊಂದಿಗೆ. ವೀಕ್ಷಕರೇ, ಟಾಪ್ 5 ಯಾವುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೊಂದು ಜನ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ. ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳು ನಿಮಗೆ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಉಚಿತವಾಗಿದೆ, ₹1 ಕೊಡಬೇಕಾಗಿಲ್ಲ. ಉಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು, ನಾವು ಹಾಕುವ ಕಂಟೆಂಟ್ಗಳನ್ನು ನೀವು ನೋಡ್ಬೋದು. ಹಾಗೆ ಟಾಪ್ 5 ನೋಡ್ಕೊಂಬರೋಣ. 5ನೇ ಸ್ಥಾನದಲ್ಲಿದೆ ಅಣ್ಣಯ್ಯ 6.7 ತಗೊಂಡಿದೆ, ಹಾಗೂ 4ನೇ ಸ್ಥಾನದಲ್ಲಿ ZEE ಕನ್ನಡದ ಅಮೃತಧಾರೆ 6.8 ತಗೊಂಡಿದೆ. 3ನೇ ಸ್ಥಾನದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದೆ 7 ಪಾಯಿಂಟ್ನೊಂದಿಗೆ, ಹಾಗೂ 2ನೇ ಸ್ಥಾನದಲ್ಲಿದೆ ಕನ್ನಡ ಧಾರಾವಾಹಿ 7.1 ತಗೊಂಡಿದೆ. ನಂಬರ್ 1 ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಗೆಸ್ ಮಾಡೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ, ಅದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತ 8.6 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿದೆ ಟಾಪ್ 15 ಆನ್ಲೈನ್ TRP ಈ 2026ರ ಮೊದಲನೇ ವಾರದ, ಅಂದರೆ ಜನವರಿ 2ರಿಂದ ಜನವರಿ 9ನೇ ತಾರೀಕು ತನಕ, ಅಂದರೆ ನಿನ್ನೆ ತನಕ ನೋಡಿದಂಥ ಧಾರಾವಾಹಿಗಳು ಅಥವಾ ಶೋಗಳ ಎಪಿಸೋಡ್ಗಳು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತು ಆನ್ಲೈನಲ್ಲಿ ಅಂತ ನಾವು ಕೊಟ್ಟಿರುವಂಥ ರೇಟಿಂಗ್ಸ್ಗಳು. ಮುಂದಿನ ವಾರ ಯಾವ ರೀತಿ ಚೇಂಜಸನ್ನು ಮಾಡ್ಕೋಬೇಕು, ಯಾಕಂದರೆ ನಾವು ಇದು ಫಸ್ಟ್ ಟೈಮ್ ಹಾಕ್ತಾ ಇರೋದು ಆನ್ಲೈನ್ TRP ಸುಮಾರು ವರ್ಷಗಳ ನಂತರ. ಸೊ ಯಾವ ರೀತಿ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಥವಾ ಏನು ಚೇಂಜಸನ್ನು ತೊಗೊಂಬರಬೇಕು, ಏನೇನನ್ನು ಹಾಕಬೇಕು ವಿಡಿಯೋದಲ್ಲಿ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗಿ ನಾವು ಆ ಚೇಂಜಸ್ ತೊಗೊಂಡು ಮುಂದಿನ ವಾರ ಬರ್ತೇವೆ. ಸೊ ವೀಕ್ಷಕರೇ, ಇದೇ ರೀತಿಯ ಆನ್ಲೈನ್ TRPಯನ್ನು ಪ್ರತಿ ಶನಿವಾರ ತಿಳ್ಕೊಳ್ಳಲು ಹಾಗೂ TV TRPಯನ್ನು ಪ್ರತಿ ಗುರುವಾರ ತಿಳ್ಕೊಳ್ಳಲು ಮಿಸ್ ಮಾಡದೆ ಸ್ಟ್ಯಾಂಡರ್ಡ್ವುಡ್ ಪೋಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಕ್ಸ್ಕ್ಲೂಸಿವ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.